ಹೆಲೋ ಫ್ರೆಂಡ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿ ಈ ರೀತಿಯ ಜನರು ಇರಬಹುದು. ನಿಮ್ಮನ್ನ ಯಾವಾಗ್ಲೂ ಕೂಡ ಬೇಜಾರಲ್ಲಿ ಚಿಂತೆಯಲ್ಲಿ ನೋಡ್ಲಿಕ್ಕೆ ಅವ್ರು ಬಯಸ್ತಾರೆ. ಇದಕ್ಕಾಗಿ ಅವ್ರ ಹತ್ರ ಯಾವುದೇ ರೀತಿಯ ಡೈರೆಕ್ಟ್ ದಾರಿ ಇರುವುದಿಲ್ಲ ಅಂದಾಗ ಅವರು ಇಂಡೈರೆಕ್ಟ್ಲಿ ನಿಮ್ಮನ್ನ ಇನ್ಸಲ್ಟ್ ಮಾಡಿ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಈ ರೀತಿಯ ಜನರಿಗೆ ನಾವು ಉತ್ತರ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ಆತ್ಮ ಸಮ್ಮಾನ ಕಡಿಮೆ ಆಗಬಾರ್ದು ಅದಕ್ಕೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಆ 4 ಉಪಾಯಗಳ ಬಗ್ಗೆ ಹೇಳ್ತೇನೆ. ಇದರಿಂದ ಆ ಜನರ ಉದ್ದೇಶ ಪೂರ್ಣ ಆಗೋದನ್ನು ನಿಲ್ಲಿಸಬಹುದು ಮತ್ತೆ ಅವಮಾನ ಮಾಡುವವರಿಗೆ ಒಳ್ಳೆಯ ಉತ್ತರವನ್ನ ಕೊಡಬಹುದು. ಸೊ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ಡೋಂಟ್ ಎಕ್ಸ್ಪ್ರೆಸ್ ಯುವರ್ ಆಂಗರ್. ಫ್ರೆಂಡ್ಸ್, ಇದು ಮೊದಲ ಮತ್ತು ಮಹತ್ವಪೂರ್ಣವಾದ ಸ್ಟೆಪ್ ಆಗಿದೆ. ಇದನ್ನ ನೀವು ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಇನ್ಸಲ್ಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಆ ವ್ಯಕ್ತಿ ತುಂಬಾನೇ ಸಿಟ್ ಮಾಡ್ಕೊಳ್ತಾನೆ. ಆದ್ರೆ ಈ ರೀತಿ ಮಾಡೋದು ತುಂಬಾನೇ ದೊಡ್ಡ ತಪ್ಪಾಗ್ತದೆ. ಯಾಕೆಂದ್ರೆ ಆ ವ್ಯಕ್ತಿ ನೀವು ಈ ರೀತಿ ಕೋಪ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಈ ರೀತಿ ಬೇಜಾರಾಗ್ಲಿ ಅಂತಾನೆ ಇರ್ತಾನೆ. ಆದ್ರೆ ನೀವು ಈ ರೀತಿ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ನೀವು ಈ ರೀತಿ ಮಾಡಿದ್ರೆ ಅವಮಾನವನ್ನ ಒಪ್ಕೊಂಡ ಹಾಗೆ ಆಗ್ತದೆ. ಮತ್ತೆ ಸಿಟ್ ನಲ್ಲಿ ಉತ್ತರ ಕೊಡೋದ್ರಿಂದ ಎದುರುಗಡೆ ಇರುವವನಿಗೆ ತುಂಬಾನೇ ಖುಷಿ ಆಗ್ತದೆ. ಯಾಕೆಂದ್ರೆ ಅವನಿಗೆ ಬೇಕಾಗಿದ್ದೇ ಇದು, ನೀವು ಸಿಟ್ ಮಾಡ್ಕೊಳ್ಳಿ ಬೇಜಾರಾಗ್ಲಿ ಅಂತ. ನೀವು ಈ ರೀತಿ ಮಾಡಿದ್ರಿ ಅಂತ ಅವನಿಗೆ ಗೊತ್ತಾದಾಗ ಅವನಿಗೆ ಅನ್ಸ್ತದೆ ನೀವು ಅವನ್ ಲೆವೆಲ್ ಗೆ ಬಂದ್ಬಿಟ್ಟಿದ್ರಿ ಅಂತ. ಈಗ ನಿಮ್ಮ ಭಾವನೆಗಳ ಹಿಡಿತ ಅವನ ಕೈಲಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಈ ತಪ್ಪನ್ನ ಅವಾಯ್ಡ್ ಮಾಡ್ಬೇಕು. ಸಿಟ್ ಮಾಡ್ಕೊಳ್ಬಾರ್ದು ಮತ್ತೆ ಸಿಟ್ಟನ್ನ ಎಕ್ಸ್ಪ್ರೆಸ್ ಮಾಡಬಾರ್ದು. ಮುಂದೇನ್ ಮಾಡ್ಬೇಕಂತ ಸ್ಟೆಪ್ ನಂಬರ್ 2 ಅಲ್ಲಿ ನೋಡೋಣ. ನಂಬರ್ 2, ಯೂಸ್ ಸೆನ್ಸ್ ಆಫ್ ಹ್ಯೂಮರ್. ಫ್ರೆಂಡ್ಸ್, ಇನ್ಸಲ್ಟ್ ನ ಉತ್ತರವಂತೂ ಕೊಡ್ಲೇಬೇಕು. ಸುಮ್ಮನೆ ಕುಳಿತುಕೊಂಡಿರಬಾರ್ದು. ನೀವು ಇದನ್ನ ನೋಟಿಸ್ ಮಾಡಿರಬಹುದು. ನಿಮ್ಮ ಜೊತೆನೂ ಈ ರೀತಿ ಆಗಿರಬಹುದು. ಒಬ್ಬ ವ್ಯಕ್ತಿ ನಿಮ್ಗೆ ಇನ್ಸಲ್ಟ್ ಮಾಡ್ದ, ನೀವು ಸುಮ್ನಿದ್ರಿ. ಇದರ ಸ್ವಲ್ಪ ಸಮಯದ ನಂತರ ನಿಮ್ಗೆ ರಿಗ್ರೆಟ್ ಆಗ್ತದೆ, ಪಶ್ಚಾತ್ತಾಪ ಆಗ್ತದೆ. ನಾನು ಆ ಟೈಮಲ್ಲಿ ಏನಾದ್ರೂ ಉತ್ತರವನ್ನು ಹೇಳಬೇಕಿತ್ತು. ಹಾಗಾಗಿ ಎದುರುಗಡೆ ಇರುವ ವ್ಯಕ್ತಿಗೆ ಉತ್ತರ ಕೊಡ್ಲೇಬೇಕು. ಆದ್ರೆ ಉತ್ತರವನ್ನ ನಿಮ್ಮ ಹ್ಯೂಮರ್ ನಿಂದ ಕೊಡಬೇಕು, ಸಿಟ್ ನಿಂದ ಅಲ್ಲ. ಹ್ಯೂಮರ್ ವೇ ಇಂದ ಉತ್ತರ ಕೊಡೋದು ತುಂಬಾನೇ ಬೆಸ್ಟ್ ದಾರಿಯಾಗಿದೆ. ಫಾರ್ ಎಕ್ಸಾಂಪಲ್ ಗೆ ಅಂದ್ಕೊಳ್ಳಿ, ಒಬ್ಬ ವ್ಯಕ್ತಿ ನಿಮ್ಮನ್ನ ಅವಮಾನ ಮಾಡಬೇಕು ಅಂತ ಉದ್ದೇಶದಿಂದನೇ ಈ ರೀತಿ ಹೇಳ್ತಾನೆ, ಏನ್ ಡ್ರೆಸ್ಸಿಂಗ್ ಸೆನ್ಸ್ ನಿಂದು, ಈ ಡ್ರೆಸ್ ನಲ್ಲಿ ಇವನು ಸರ್ಕಸ್ ನ ರಿಟೈರ್ಡ್ ಮಂಗನ ಹಾಗೆ ಕಾಣ್ತಿದ್ದಾನೆ. ಇದಕ್ಕೆ ನೀವು ಪ್ರತ್ಯುತ್ತರವಾಗಿ ಸಿಟ್ ಮಾಡ್ಕೊಳ್ಳೋದ್ರ ಬದಲು, ಹೌದ್ಕೊಂಡು ನಿಜವಾಗ್ಲು ನನ್ಗಂತೂ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ನಿನ್ನಿಂದಲೇ ಕಲ್ತ್ಕೊಳ್ಬೇಕು. ಅದಕ್ಕೆ ಮೊದಲು ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ಸರಿ ಮಾಡ್ಕೋ. ಯಾಕೆಂದ್ರೆ ನನ್ಗೂ ಕೂಡ ನಿನ್ನಿಂದ ಕಲೀಲಿಕ್ಕೆ ಆಗ್ತದೆ. ಇದೇ ತರ ನಿಮ್ಗೆ ಇನ್ಸಲ್ಟ್ ನ ಉತ್ತರವನ್ನು ಕೊಡ್ಲಿಕ್ಕೆ ಬರ್ಬೇಕು. ಇದು ಬಿಟ್ಟು ನೀವು ಸಿಟ್ ಮಾಡ್ಕೊಂಡು ಅದರ ಮೇಲೆ ರಿಯಾಕ್ಟ್ ಮಾಡೋದಲ್ಲ. ನಂಬರ್ 3, ವೈಸೆಸ್ಟ್ ರೆಸ್ಪಾನ್ಸ್. ಫ್ರೆಂಡ್ಸ್, ನಿಮ್ಮಲ್ಲಿ ಸಾಕಷ್ಟು ಜನರ ಮನಸ್ಸಲ್ಲಿ ಈ ಕ್ವಶನ್ ಬರ್ತಿರಬಹುದು, ನಮ್ಮ ಸೆನ್ಸ್ ಆಫ್ ಹ್ಯೂಮರೇ ಚಲೋ ಇಲ್ಲ ಅಂದ್ಮೇಲೆ ಏನ್ ಮಾಡೋದು? ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲದ ವ್ಯಕ್ತಿ ಇನ್ಸಲ್ಟ್ ಮಾಡಿದ್ರೆ ಆ ಸಿಚುವೇಶನ್ ನಲ್ಲಿ ಏನ್ ಮಾಡೋದು? ಫ್ರೆಂಡ್ಸ್, ಒಂದ್ ವೇಳೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿ ಇಲ್ಲ ಅಂದ್ರೆ, ಯಾವ ವ್ಯಕ್ತಿ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾನೋ, ನಿಮ್ಮನ್ನ ಇನ್ಸಲ್ಟ್ ಮಾಡ್ತಿದ್ದಾನೋ, ನೀವು ಆಗ ಸಿಂಪಲ್ ಒಂದು ಥ್ಯಾಂಕ್ ಯು ಅಂತ ಹೇಳ್ಬೇಕು. ನಿಮ್ಗೆ ಸಿಟ್ ಬರ್ತಾ ಇದೆ ಆದ್ರೂ ಕೂಡ ಪರವಾಗಿಲ್ಲ, ನೀವು ಮಾತ್ರ ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿಯ ತರ ಒಂದು ಸಣ್ಣ ಸ್ಮೈಲ್ ಅನ್ನು ಕೊಡ್ತಾ ಅವನಿಗೆ ಥ್ಯಾಂಕ್ ಯು ಅಂತ ಹೇಳಿ. ಇದರಿಂದ ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಗೆ ಮೆಸೇಜ್ ಹೋಗ್ತದೆ, ನಿಮ್ಮ ಜೀವನದಲ್ಲಿ ಅವನ ಮತ್ತು ಅವನ ಅಭಿಪ್ರಾಯಕ್ಕೆ ಯಾವುದೇ ರೀತಿಯ ಜಾಗ ಇಲ್ಲ ಅಂತ. ಇದರಿಂದ ಆ ವ್ಯಕ್ತಿ ಸುಮ್ಮನಾಗ್ತಾನೆ ಮತ್ತೆ ನಿಮ್ಮ ಹತ್ರ ಏನು ಮಾತನಾಡುದಿಲ್ಲ. ಎರಡನೇ ಕೇಸಲ್ಲಿ ಒಂದ್ ವೇಳೆ ನಿಮ್ಮ ಅವಮಾನ ನಿಮ್ಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ, ಎಂದಿಗೂ ಪರಿಚಯನೇ ಇಲ್ದಿರೋ ವ್ಯಕ್ತಿ ಮಾಡಿದ್ರೆ, ಆಗ ನೀವು ಸುಮ್ನಿರ್ಬೇಕು. ನೀವು ಅವರನ್ನ ಅಲಕ್ಷ್ಯ ಮಾಡಿ ನಿಮ್ಮ ಕೆಲಸನ ನೀವು ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ನಾಯಿಗಳು ಬೊಗಳ್ತಾನೆ ಇರ್ತದೆ, ಆನೆಗಳು ನಡಿತಾನೆ ಇರ್ತದೆ. ಸೊ ಹಾಗಾಗಿ ನೀವು ಕೂಡ ಈ ರೀತಿಯ ಜನರ ಜೊತೆ ಈ ರೀತಿಯೇ ವರ್ತಿಸಬೇಕು. ನಂಬರ್ 4, accept the positive portion. ಫ್ರೆಂಡ್ಸ್, ಕೆಲವು ಜನರು ಈ ರೀತಿನೂ ಇರ್ತಾರೆ. ನಮ್ಮ ಒಳ್ಳೇದಕ್ಕೆ ನಮ್ಮಲ್ಲಿರೋ ಕಡಿಮೆಗಳನ್ನ ಹೇಳಿ ನಮ್ಗೆ ಫೀಡ್ಬ್ಯಾಕ್ ಅನ್ನ ಕೊಟ್ರೆ ನಾವು ಅಲ್ಲಿ ಬೇಜಾರಾಗ್ಬಿಡ್ತೀವಿ ಮತ್ತೆ ಎದುರುಗಡೆ ಇರೋ ವ್ಯಕ್ತಿಯ ವಿರುದ್ಧ ಆಗ್ಬಿಡ್ತೀವಿ. ಆದ್ರೆ ಈ ಮಿಸ್ಟೇಕ್ ಅನ್ನ ನಾವು ಮಾಡಬಾರ್ದು. ಫ್ರೆಂಡ್ಸ್, ಕ್ರಿಟಿಸೈಸ್ ಅಂದ್ರೆ ಆಲೋಚನೆಗಳನ್ನ ನಾವು ನಮ್ಮ ಬೆಳವಣಿಗೆಯಲ್ಲೂ ಕೂಡ ಬೆಳೆಸಬಹುದು. ಅದನ್ನ ಬಿಟ್ಟು ಸಿಟ್ ಮಾಡ್ಕೊಂಡು ಓವರ್ ರಿಯಾಕ್ಟ್ ಮಾಡೋದಲ್ಲ. ಯಾರಾದ್ರೂ ನಿಮ್ಮ ಕಡಿಮೆಗಳನ್ನ ಹೇಳಿದ್ರೆ ಆಗ ಸಿಟ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಹೊತ್ತು ಶಾಂತವಾಗಿ ಯೋಚನೆ ಮಾಡಿ, ನಿಜವಾಗ್ಲೂ ಕೂಡ ನನ್ನಲ್ಲಿ ಏನಾದ್ರೂ ಕಡಿಮೆ ಇದೆಯಾ? ಒಂದ್ ವೇಳೆ ಇದ್ರೆ ಅದನ್ನ ನಾನು ಸುಧಾರಣೆ ಮಾಡ್ಕೊಳ್ಬೇಕು ಮತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಅವನು ತನ್ನ ಗಮನವನ್ನ ನಿಮ್ಮ ಕಡಿಮೆ ಇರೋ ಕ್ವಾಲಿಟಿಯ ಮೇಲೆ ಕೊಟ್ಟಿದ್ದಾನೆ ಅಂತ. ಇದೇ ಒಂದು ಬುದ್ಧಿವಂತ ವ್ಯಕ್ತಿಯ ಲಕ್ಷಣ ಕೂಡ ಆಗಿರ್ತದೆ. ಹಾಗಾಗಿ ನಿಮ್ಮವರು ಯಾರಾದ್ರೂ ನಿಮ್ಮ ಒಳ್ಳೇದಕ್ಕೆ ಏನಾದ್ರೂ ಹೇಳಿದ್ರೆ ಅದನ್ನ ತಲೆಗೆ ಹಚ್ಕೊಳ್ದೆ ಬೇಜಾರಾಗದೆ ಅದರ ಪಾಸಿಟಿವ್ ಸೈಡ್ ಕಡೆ ನೋಡಿ ಮತ್ತೆ ನಿಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಾದ್ರೂ ಕ್ರಿಟಿಸೈಸ್ ಇಲ್ಲ ಅವಮಾನವನ್ನ ಮಾಡಿದ್ರೆ ಇದೇ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಂಡು ವರ್ತನೆ ಮಾಡಿ. ಇಲ್ಲ ಅಂದ್ರೆ ಉತ್ತರವನ್ನ ಕೊಡಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ನ ಮೂಲಕ ತಿಳಿಸಿ. ನಾನ್ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಸ್ಟೇ ಸೇಫ್, ಟೇಕ್ ಕೇರ್ ಅಂಡ್ ಬಾಯ್.